ನಮಸ್ಕಾರ ಸ್ನೇಹಿತರೆ. ಬಿಡದಿ ಟೌನ್ಶಿಪ್ ಎಲ್ಲಿ ನೋಡಿದ್ರು ಕರ್ನಾಟಕದಲ್ಲಿ ಮೀಡಿಯಾಸ್ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ ಇರ್ಬೋದು, ಪ್ರೆಸ್ ಮೀಡಿಯಾ ಇರ್ಬೋದು, ನ್ಯೂಸ್ ಮೀಡಿಯಾ ಇರ್ಬೋದು, ಎಲ್ಲದರಲ್ಲೂ ಒಂದೇ ಚರ್ಚೆ ಬಿಡದಿ ಟೌನ್ಶಿಪ್. ಸಿ ಎಮ್ ಹೇಳ್ತಾರೆ ಅಲ್ಲಿರೋರು ಎಲ್ಲ ರೈತರು ಒಪ್ಪಿದ್ದಾರೆ ಅಂತ, ಅವ್ರು ಅಪೋಸಿಟ್ ಮಾಡ್ತಾರೆ ಅಲ್ಲಿ ಒಪ್ಪಿಲ್ಲ ಅಂತ. ಕೆಲವು ಸೋಷಿಯಲ್ ಇನ್ಫ್ಲೂಯೆನ್ಸ್ ಹೋಗಿದ್ದಾರೆ, ರಿಪೋರ್ಟ್ ಮಾಡ್ತಾ ಇದ್ದಾರೆ ಗ್ರೌಂಡ್ ರಿಯಾಲಿಟಿ ಪ್ರಕಾರ ಅದು ಫಲವತ್ತಾದ ಭೂಮಿ ಅಂತ. ಕೆಲವು ರಾಜಕಾರಣಿಗಳು ಹೋಗ್ತಿದ್ದಾರೆ, ರಿಪೋರ್ಟ್ ಮಾಡ್ತಿದ್ದಾರೆ ಅದು ಫಲವತ್ತಾದ ಭೂಮಿ ಅಂತ. ಅಂದರೆ ವೀಕ್ಷಕರೇ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡಿಗನಾಗಿ ಏನು ಹೇಳ್ತೀನಿ ಅಂದರೆ, ಬರೀ ಬೆಂಗಳೂರು ಡೆವಲಪ್ಮೆಂಟ್ ಮಾಡಬೇಕು, ಬೆಂಗಳೂರು ಬೃಹತ್ ನಗರ ಪಾಲಿಕೆ ಮಾಡಬೇಕು, ಅಲ್ಲಿಗೊಂದು ಬೇರೆ ಏನೋ ತರಬೇಕು, ಬೆಂಗಳೂರಲ್ಲಿ ಮೆಟ್ರೋ ತರಬೇಕು, ಬೆಂಗಳೂರಲ್ಲಿ ವಿಮಾನ ನಿಲ್ದಾಣ ತರಬೇಕು, IT-BT ತರಬೇಕು, ಇನ್ನು ಎಷ್ಟು ತರ್ತೀರಾ? ಯಾಕಂದರೆ ಸ್ನೇಹಿತರೆ, ನಾವು ಈ ಬೆಂಗಳೂರಿಂದ ತುಮಕೂರು ಮಾರ್ಗವಾಗಿ ದುರ್ಗ, ದಾವಣಗೆರೆ ಹತ್ತತ್ರ ದಾವಣಗೆರೆ ಬಿಡ್ತಿದ್ದಂಗೆ ಸ್ನೇಹಿತರೆ, ಬರೀ ಕರಿ ಭೂಮಿ, ಫಲವತ್ತಾದಂಥ ಭೂಮಿ ಇದೆ, ನೀರಾವರಿ ಇಲ್ಲ. ನಾವು ಉತ್ತರ ಕರ್ನಾಟಕ ಸವಲತ್ತಿಂದ ಎಷ್ಟು ಕ್ಷೀಣಿಸಿದೆ ಅಂದರೆ, ಅಲ್ಲಿ ಸುಮ್ಮನೆ ಒಂದು 2 days ಸುಮ್ಮನೆ ಹೋಗಿ ಬಂದರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ನೀಟಾಗಿ ವಾಶ್ರೂಮ್ಸ್ ಇಲ್ಲ, ನೀಟಾಗಿ ವಾಟರ್ ಸೋರ್ಸ್ ಇಲ್ಲ. ಅಲ್ಲಿರುವಂಥ ಜನಗಳು ಎಲ್ಲರೂ ವಲಸೆ ಬರ್ತಾರೆ ಬೆಂಗಳೂರಿಗೆ. ಎಕರೆಗಟ್ಟಲೆ 150-250 ಗಟ್ಟಲೆ ಜಮೀನುಗಳಿದೆ ಉತ್ತರ ಕರ್ನಾಟಕ ಜನತೆಗೆ, ಬಟ್ ಯೂಸ್ ಇಲ್ಲ. ಯಾಕಂದರೆ ಬರೀ ಬೆಂಗಳೂರು ಈ ಭಾಗನೇ ಎಲ್ಲ CMಗಳು, ಎಲ್ಲ ಮಿನಿಸ್ಟ್ರುಗಳು ಬಂದವರೆಲ್ಲ ಕೂಡ ನಾನು ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ, ನಾನು ಬೆಂಗಳೂರು ಸಿಂಗಾಪುರ ಮಾಡ್ತೀನಿ, ನಾನು ಮಲೇಷಿಯಾ ಮಾಡ್ತೀನಿ ಅನ್ನೋದಾದರೆ, ಕರ್ನಾಟಕ ಬೆಂಗಳೂರಿಗೆ ಮಾತ್ರ ಸೀಮಿತನಾ? ಅಕ್ಸೆಪ್ಟಬಲ್. ಏನು ರಾಜಧಾನಿ ಓಕೆ, ಬೆಳವಣಿಗೆ ಆಗಿದೆಯಾ, ಬೆಳೀತಿದೆಯಾ, ಅದು ಬೇಡ. ಆದರೆ ಬೆಂಗಳೂರಿಗೆ ಬರೀ ಫೋಕಸ್ ಮಾಡೋದಾದರೆ, ಪ್ರತಿ ಸರ್ಕಾರ, ಪ್ರತಿ ಗೌರ್ಮೆಂಟಲ್ಲಿರುವಂಥ CM, ಸಚಿವರು ಎಲ್ಲರೂ ಕೂಡ, ಎಲ್ಲ ಪಕ್ಷದಲ್ಲಿರೋರು ಕೂಡ ಬೆಂಗಳೂರನ್ನೇ ಫೋಕಸ್ ಮಾಡೋದಾದರೆ, ಕರ್ನಾಟಕ ಭೂಪಟದಲ್ಲಿ ಉತ್ತರ ಕರ್ನಾಟಕ ಏನು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಒಂದು ಕರೆಕ್ಟಾಗಿರೋ ಒಂದು ಕಾಮನ್ ಟಾಯ್ಲೆಟ್ ರೂಮ್ ಇಲ್ಲ, ಅಲ್ಲಿ ನೀಟಾಗಿ ಚರಂಡಿ ವ್ಯವಸ್ಥೆ ಇಲ್ಲ, ರೋಡುಗಳಿಲ್ಲ, ಹಾಳಾಗೋಗ್ಲಿ. ರೈತರು ಎಕರೆಗಟ್ಟಲೆ ಭೂಮಿ ಇದ್ದರೆ ಅವ್ರಿಗೆ ಉಳುಮೆ ಮಾಡೋಕ್ಕೆ ನೀರಿಲ್ಲ. ಒಂದು ಶೇಂಗಾ ಬೆಳಿಬೇಕು, ಒಂದು ಹತ್ತಿ ಬೆಳಿಬೇಕು, ಇದೇ ಮಾಡಬೇಕು. ಯಾಕೆ? ಉತ್ತರ ಕರ್ನಾಟಕದ ಜನರು ಏನು ತಪ್ಪು ಮಾಡಿದ್ದಾರೆ? ಉತ್ತರ ಕರ್ನಾಟಕ ಜನರು ಕರ್ನಾಟಕದವ್ರಲ್ವಾ? ಉತ್ತರ ಕರ್ನಾಟಕ ಜನರು ಯಾವುದೇ ಗೌರ್ಮೆಂಟ್ ಬಂದ್ರೆ ಅವ್ರು ವೋಟಿಂಗ್ ಮಾಡಲ್ವಾ? ನೀವು ನಂಬಲ್ಲ ಸ್ನೇಹಿತರೆ, ಒಂದು ಹೇಳ್ತೀನಿ, ಇವ್ರು ಏನು ಹೊರಟಿದ್ರಲ್ಲ ಬೆಂಗಳೂರು ಭಾಗ ಅಂತ, ನೀವು ಯಾವುದೇ ಒಂದು ಎಲೆಕ್ಷನ್ ಟೈಮಲ್ಲಿ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಆಗಂಥ ವೋಟಿಂಗ್ಸು ನಿಮ್ಗೆ ಈ ಸೈಡಲ್ಲಿ ಆಗಲ್ಲ. ಟು ಬಿ ಫ್ರ್ಯಾಂಕ್, ನೀವೆಲ್ಲ ನೋಡಿರ್ತೀರ, ಯಾವುದೇ ಕನ್ನಡ ಚಿತ್ರರಂಗದ ಚಿತ್ರಗಳು ಬಂದಾಗ ರಾಜ್ಕುಮಾರ್ ಅಂತ ಹಿಡಿದು ಇಲ್ಲಿವರೆಗೂ ಯಾರ್ಯಾರಿದ್ದಾರೆ ಎಲ್ಲರ ಫಿಲಮ್ಸು, ಎಲ್ಲರ ಸಿನಿಮಾಗಳು ತುಂಬ ನೇಮ್ ಮಾಡಿದ್ದೆ, ತುಂಬ ಒಂದು ರೆಸ್ಪೆಕ್ಟ್ ಕೊಟ್ಟಿದೆ ಅಂದರೆ ಅದು ಉತ್ತರ ಕರ್ನಾಟಕ. ದೊಡ್ಡ ರಾಜಕಾರಣಿಗಳು ಯಾರ್ಯಾರಿದ್ದೀರ, ನೀವೆಲ್ಲ ಬೆಳೆದಿರೋರು ಈ ಬೆಂಗಳೂರು, ಈ ಮೈಸೂರು ಭಾಗದವರೇ. ಆದರೆ ಉತ್ತರ ಕರ್ನಾಟಕದಲ್ಲಿ ಏನಿದೆ ಹೆಂಗಾದ್ರೆ? ಉತ್ತರ ಕರ್ನಾಟಕದವ್ರು ಬರೀ ವೋಟ್ ಮಾಡೋಕ್ಕಷ್ಟೇನಾ? ಅಲ್ಲ, ಒಂದು IT ಸಿಟಿ ಬೇಡವಾ? IT-BT ಒಂದು ಕಂಪ್ನಿ ಬೇಡವಾ? ಒಂದು ಇಂಡಸ್ಟ್ರಿಯಲ್ ಏರಿಯಾ ಚೆನ್ನಾಗಿರೋದು ಬೇಡವಾ? ಕುಡಿಯೋಕ್ಕೆ ನೀರು ಬೇಡವಾ? ವಾಟರ್ ಕಂಟೆಂಟ್ ಇರೋದು ಬೇಡವಾ? ಯಾಕೆ ಉತ್ತರ ಕರ್ನಾಟಕನ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಸಿನಿಮಾ ರಂಗದವರು, ರಾಜಕೀಯ ರಂಗದವರು, ಬಿಸ್ನೆಸ್ ಮೆನ್ಸು ಯಾರು ಕೂಡ ಆ ಕಡೆ ಫೋಕಸ್ ಮಾಡ್ತಾಯಿಲ್ಲ. ಓನ್ಲಿ ಬಿಡದಿ ಟೌನ್ಶಿಪ್ ಎಲ್ಲ ಪಕ್ಷದವರು, ಎಲ್ಲ ರಾಜಕಾರಣಿಗಳು ನಿಮ್ಮ ರಾಜಕೀಯ ಅಜೆಂಡಾಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀರ. ದಯಮಾಡಿ ಸ್ನೇಹಿತರೆ, ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ನೀವು ಹೇಳಿ. ಯಾಕಂದರೆ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿರುವಂತಹ ಜಾಗ. ಉತ್ತರ ಕರ್ನಾಟಕದಲ್ಲಿರುವಂಥವ್ರು ಕನ್ನಡಿಗರು, ಉತ್ತರ ಕರ್ನಾಟಕದಲ್ಲಿರುವಂಥವ್ರು ಕರ್ನಾಟಕಕ್ಕೆ ವೋಟಿಂಗ್ ಮಾಡೋರು. ಆದರೂ ಕೂಡ ನಿಮ್ಮ ಸ್ವಾರ್ಥಕ್ಕೆ ಬರೀ ಒಂದು ಸೈಡೇ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು, ಒಬ್ಬ ವಿದ್ಯಾವಂತನಾಗಿ ಕನ್ನಡಿಗನಾಗಿ ಇದನ್ನು ನಾನು ಖಂಡಿಸ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.